ಜನರು ನಿಮ್ಮನ್ನು ಇಗ್ನೋರ್ ಮಾಡೋದಕ್ಕೆ ಮೇನ್ ಕಾರಣ ನಿಮ್ಮ ಪರ್ಸನಾಲಿಟಿ ಅಲ್ಲ, ನಿಮ್ಮ ಡೈಲಿ ಹ್ಯಾಬಿಟ್ಸ್ ಏನಿದೆ ಅದು. ಜನರು ನಿಮ್ಮ ಮಾತಿಗೆ ವ್ಯಾಲ್ಯೂ ಕೊಡ್ತಿಲ್ವಾ, ಅಥವಾ ನೀವು ಗ್ರೂಪ್ನಲ್ಲಿ ಇದ್ದರೂ ಕೂಡ ನಿಮ್ಮ ಒಪಿನಿಯನನ್ನು ಇಗ್ನೋರ್ ಮಾಡ್ತಾ ಇದ್ದಾರಾ, ಅಥವಾ ನಿಮ್ಮ ಪ್ರೆಸೆನ್ಸ್ ಇದ್ದರೂ ಕೂಡ ಅವರು ಅಲ್ಲಿ ಇಗ್ನೋರ್ ಮಾಡ್ತಾ ಇದ್ದಾರಾ, ಈ ರೀತಿ ನಿಮ್ಗೆ ಅನಿಸ್ತಾ ಇದ್ದರೆ ಇದು ಡೆಫಿನೆಟ್ಲಿ ಆಗಿ ಗಾಯ್ಸ್ ನಿಮ್ಮ ಇದು ಏನೇನು ಪರ್ಸನಾಲಿಟಿ ಪ್ರಾಬ್ಲಮ್ ಅಲ್ಲ, ಇದು ನಿಮ್ಮ ಲಕ್ ಪ್ರಾಬ್ಲಮ್ ಅಲ್ಲ. ಇದು ಏನಂತ ಹೇಳಿದರೆ ನಿಮ್ಮ ಡೈಲಿ ಹ್ಯಾಬಿಟ್ಸ್, ನೀವು ಏನು ಡೈಲಿ ಹ್ಯಾಬಿಟ್ಸ್ ಮಾಡ್ತಾ ಇರ್ತೀರಾ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಗುಡ್ ನ್ಯೂಸ್ ಏನಂತ ಹೇಳಿದರೆ, ನೀವು ಕೆಲವು ನಿಮ್ಮ ಲೈಫಲ್ಲಿ ಚೇಂಜಸ್ಗಳನ್ನು ಮಾಡಿಕೊಂಡ್ರೆ ಜನರು ನಿಮ್ಮನ್ನು ರೆಸ್ಪೆಕ್ಟ್ ಮಾಡೋದು ಆಟೋಮೆಟಿಕ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಾನು ಹೇಳುವಂಥ ಒಂದು 5 ಕೆಲಸಗಳನ್ನು ನೀವು ಫಾಲೋ ಮಾಡಿದ್ದೆ ಆದರೆ ಜನರು ನಿಮ್ಮನ್ನು ಇಗ್ನೋರ್ ಮಾಡೋದು ಸ್ಟಾಪ್ ಮಾಡ್ತಾರೆ. ಸೊ ಗೈಸ್, ವಿಡಿಯೋನ ಕೊನೆ ತನಕ ನೋಡಿ. ಜನರು ನಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಫೀಲಿಂಗ್ಸ್ ಏನಾದರೂ ನಮಗೆ ಬಂದಾಗ ನಮ್ಮ ಕಾನ್ಫಿಡೆನ್ಸ್ ಸಡನ್ ಆಗಿ ಏನಾಗುತ್ತೆ, ಲೂಸ್ ಆಗುತ್ತೆ. ಅಂದರೆ ಲೂಸ್ ಮಾಡ್ಕೊಳ್ತೇವೆ ನಾವು ನಮ್ಮ ಕಾನ್ಫಿಡೆನ್ಸನ್ನು. ಸೊ ಗೈಸ್, ಸತ್ಯ ಏನಂತ ಹೇಳಿದರೆ, ರೆಸ್ಪೆಕ್ಟ್ ಅನ್ನೋದು ಏನಿದೆ ಇದು ಸಡನ್ಲಿ ಆಗಿರಲ್ಲ, ನಮ್ಮ ಬಿಹೇವಿಯರ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಗೈಸ್. ನೀವು ನಿಮ್ಮ ಬಿಹೇವಿಯರ್ನಲ್ಲಿ ಒಂದು ಸ್ಮಾಲ್ ಚೇಂಜಸನ್ನು ಮಾಡಿದರೆ ಜನರ ಆ್ಯಟಿಟ್ಯೂಡ್ ಕೂಡ ಚೇಂಜ್ ಆಗುತ್ತೆ. ಸೊ ಫಾಲೋ ಮಾಡಿ ಇದನ್ನು. ಮೊದಲನೇ ಕೆಲಸ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಮಾತಿನ ಕ್ಲಾರಿಟಿ ಮೊದಲು ಇಂಪ್ರೂವ್ ಮಾಡ್ಕೊಳ್ಬೇಕು. ಅಂದರೆ ನೀವು ಮಾತನಾಡುವಾಗ ಕ್ಲಾರಿಟಿ ಇರಬೇಕು ಆ ಮಾತಿನಲ್ಲಿ. ಸೊ ನಿಮ್ಮ ಮಾತಿನಲ್ಲಿ ನೀವು ಮಾತನಾಡುವಾಗ ನಿಮ್ಮ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ ಜನರು ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ನೀವು ಸ್ಲೋ ಆಗಿ ಕಾನ್ಫಿಡೆಂಟ್ ವಾಯ್ಸಲ್ಲಿ ಮಾತನಾಡಿದರೆ ಜನರು ನಿಮ್ಮನ್ನು ಅಟೆನ್ಷನ್ ಕೊಡ್ತಾರೆ. ಸೊ ಹಾಗಾಗಿ ನಿಮ್ಮ ವಾಯ್ಸ್ನಲ್ಲಿ ಕ್ಲಾರಿಟಿ ಇರಬೇಕು ಮತ್ತು ಕ್ಲಿಯರ್ ಆಗಿ ಮಾತನಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ನೀವು ಇದನ್ನು ರೂಢಿ ಮಾಡ್ಕೊಳ್ಬೇಕು. ಎರಡನೆಯ ಕೆಲಸ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಬಾಡಿ ಲ್ಯಾಂಗ್ವೇಜನ್ನು ಸ್ಟ್ರಾಂಗ್ ಆಗಿರಬೇಕು. ಅಂದರೆ ನೀವು ನಿಂತ್ಕೊಳ್ಳುವಂಥ ರೀತಿ ಆಗಲಿ ಅದು ಸ್ಟ್ರೇಟ್ ಆಗಿ ನಿಂತ್ಕೊಳ್ಬೇಕಾಗತ್ತೆ, ಐ ಕಾಂಟ್ಯಾಕ್ಟನ್ನು ಮೇಂಟೈನ್ ಮಾಡಬೇಕಾಗತ್ತೆ, ಮತ್ತು ನೀವು ಬಾಡಿ ಲ್ಯಾಂಗ್ವೇಜ್ ಮತ್ತು ನೀವು ಕೂತ್ಕೊಳ್ಳುವಂಥ ರೀತಿ ಸರಿಯಾಗಿರಬೇಕು. ಒಂದು ಸ್ಟ್ರೇಟಾಗಿ ಒಂದು ಸಖತ್ತಾಗಿರುವ ಪೊಶ್ಚರಲ್ಲಿ ಕೂತ್ಕೊಳ್ಬೇಕಾಗತ್ತೆ. ಸೊ ನೀವು ನಿಮ್ಮ ಬಾಡಿ ಲ್ಯಾಂಗ್ವೇಜನ್ನು ನೀವು ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದಷ್ಟು ಸೊ ನಿಮಗೆ ರೆಸ್ಪೆಕ್ಟ್ ತಂತಾನೆ ಸಿಗ್ತದೆ ಗೈಸ್. ಮೂರನೇ ಕೆಲಸ ಏನಪ್ಪ ಅಂತ ಹೇಳಿದರೆ, ಎಲ್ಲರಿಗೂ ಪ್ಲೀಸ್ ಅಂತ ಹೇಳೋದನ್ನು ಬಿಡಬೇಕು ಮೊದಲು ನೀವು. ಸೊ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಎಲ್ಲದಕ್ಕೂ ಕೂಡ ಓಕೆ ಎಸ್ ಅಂತ ಹೇಳಿ ಅವ್ರ ಕೆಲಸವನ್ನು ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅಂದರೆ ಎಲ್ಲದಕ್ಕೂ ಎಸ್ ಎಸ್ ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗೆ ಮಾಡೋದ್ರಿಂದನೇ ತಮ್ಮ ವ್ಯಾಲ್ಯೂನ ಕಡಿಮೆ ಮಾಡ್ಕೊಳ್ತಾರೆ. ಕೆಲವು ಸಂದರ್ಭಗಳಲ್ಲಿ ಏನು ಮಾಡಬೇಕಾಗತ್ತೆ, ನೋ ಅನ್ನೋದನ್ನು ನಾವು ಕಲಿಬೇಕಾಗತ್ತೆ. ಸೊ ನೋ ಅನ್ನೋದನ್ನು ಕಲಿತಾಗ ಮಾತ್ರ ಸೊ ಅದು ಒಂದು ಕಾನ್ಫಿಡೆನ್ಸ್ ಒಂದು ಸೈನ್ ಆಗಿರುತ್ತೆ ಗೈಸ್. ನಾಲ್ಕನೇ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಒಪಿನಿಯನನ್ನು ನೀವು ಎಕ್ಸ್ಪ್ರೆಸ್ ಮಾಡೋದನ್ನು ಶುರು ಮಾಡಬೇಕು. ನಿಮ್ಮ ಒಪಿನಿಯನನ್ನು ಎಲ್ಲೂ ಕೂಡ ಹೇಳದೆ ನೀವು ಇರಬಾರ್ದು. ಸೊ ನಿಮ್ಮ ಒಪಿನಿಯನನ್ನು ಎಲ್ಲಿ ಚಾನ್ಸ್ ಸಿಗುತ್ತೆ ಅಲ್ಲಿ ಹೇಳಲಿಕ್ಕೆ ಶುರು ಮಾಡಿ. ಮೀಟಿಂಗ್ನಲ್ಲಿ ಆಗಿರಲಿ, ಫ್ರೆಂಡ್ಸ್ ಸರ್ಕಲ್ನಲ್ಲಿ ಆಗಿರಲಿ, ಅಥವಾ ಎಲ್ಲೂ ಕ್ಲಾಸ್ನ ರೂಮ್ನಲ್ಲಾಗಲಿ, ಎಲ್ಲೂ ಕೂಡ ನಿಮ್ಮ ಒಂದು ಏನು ನಿಮಗೆ ಒಪಿನಿಯನ್ ಶೇರ್ ಮಾಡಲಿಕ್ಕೆ ನಿಮಗೆ ಚಾನ್ಸ್ ಸಿಗುತ್ತೆ ಅದನ್ನು ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಮ ಏನು ಇದೆ ನಿಮ್ಮ ಐಡಿಯಾಸ್ಗಳನ್ನು ಅಲ್ಲಿ ಶೇರ್ ಮಾಡಲಿಕ್ಕೆ ಶುರು ಮಾಡಿ. ಸೊ ಹೀಗೆ ಮಾಡೋದ್ರಿಂದ ಒಪಿನಿಯನ್ ಯಾರು ಹೇಳ್ತಾರೆ ಅಂಥ ವ್ಯಕ್ತಿಯನ್ನು ಯಾರು ಕೂಡ ಅವಾಯ್ಡ್ ಮಾಡಲ್ಲ. ಐದನೇ ಕೆಲಸ ಏನಂತ ಹೇಳಿದರೆ, ವೆರಿ ಇಂಪಾರ್ಟೆಂಟ್ ಕೆಲಸ ಇದು. ಸೊ ನಿಮ್ಮ ಟೈಮ್ ಮತ್ತು ನಿಮ್ಮ ಗೋಲ್ಸ್ಗಳ ಮೇಲೆ ನೀವು ಫೋಕಸ್ ಮಾಡಬೇಕು. ಸೊ ಇಂಥ ಓರಿಯೆಂಟೆಡ್ ಇದ್ದ ವ್ಯಕ್ತಿಗಳನ್ನು ಯಾರು ಕೂಡ ಜನರು ಇಗ್ನೋರ್ ಮಾಡೋದಿಲ್ಲ. ಮತ್ತು ನೀವು ನಿಮ್ಮ ಲೈಫ್ನಲ್ಲಿ ಕ್ಲಾರಿಟಿ ಅನ್ನೋದನ್ನು ಡೆವಲಪ್ ಮಾಡಿದರೆ ಜನರು ಅಂಥ ವ್ಯಕ್ತಿಗಳನ್ನು ರೆಕಗ್ನೈಸ್ ಮಾಡ್ತಾರೆ ಮತ್ತು ರೆಸ್ಪೆಕ್ಟ್ ಮಾಡ್ತಾರೆ. ಸೊ ಫೈನಲಿ ಜನರು ನಿಮ್ಮನ್ನು ಇಗ್ನೋರ್ ಮಾಡಬಾರ್ದು ಅಂದರೆ ನಿಮ್ಮ ವ್ಯಾಲ್ಯೂನ ನೀವು ರೆಕಗ್ನೈಸ್ ಮಾಡಬೇಕಾಗತ್ತೆ. ಮತ್ತು ನಿಮ್ಮ ಬಿಹೇವಿಯರನ್ನು ಚೇಂಜ್ ಮಾಡಿಕೊಂಡ್ರೆ ರೆಸ್ಪೆಕ್ಟ್ ಅನ್ನೋದು ನಿಮಗೆ ವ್ಯಾಲ್ಯೂ ಅನ್ನೋದು ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಗೈಸ್. ಸೊ ಗೈಸ್, ವಿಡಿಯೋ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ಏನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಈ ಥರ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಯು ಆಲ್.